हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः भवनोऽस्माकम् आचार्याणि च भारती देवो नारायणः श्रीशः देवी मंगलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 8ನೆಯ ಸರ್ಗವನ್ನು ನಾವು ನೋಡುವಾಗ ಆಚಾರ್ಯ ಮಧ್ವರು ನಾರಾಯಣ ಮಹರ್ಷಿಯನ್ನು ದರ್ಶನ ಮಾಡಿ ನಾನಾವತಾರಗಳನ್ನು ಕೈಗೊಂಡಂತಹ ಪರಮಾತ್ಮನೇ ಇವ ಎನ್ನುವುದನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಇದರಲ್ಲಿ ಪರಮಾತ್ಮ ರಾಮಾವತಾರ ಮಾಡಿದ್ದು, ಕೃಷ್ಣಾವತಾರ ಮಾಡಿದ್ದು ಎರಡನ್ನೂ ಕೂಡಿಸಿ ಒಂದೇ ಶ್ಲೋಕದಲ್ಲಿ ಎರಡೂ ಅರ್ಥಗಳು ಬರುವ ಹಾಗೆ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಈಗಾಗಲೇ ರಾಮ ಮಿಥಿಲಾ ನಗರಕ್ಕೆ ಹೋಗಿ ಅಲ್ಲಿ ಧನುರ್ಭಂಗ ಮಾಡಿ ಸೀತೆಯನ್ನು ವರಿಸಿದ. ಕೃಷ್ಣ ವಿದರ್ಭ ದೇಶದ ಕುಂಡಿನಪುರಕ್ಕೆ ಹೋಗಿ ರುಕ್ಮಿಣಿಯನ್ನ ಅಪಹಾರ ಮಾಡಿ ತಂದು ವಿವಾಹವಾದ. ಮತ್ತೆ ಆ ನಂತರದಲ್ಲಿ ನಡೆದದ್ದಾದರೂ ಏನು, ನಂತರದ ಕೆಲ ಕಾಲ ಇದು ರಾಮಾಯಣವೂ ಬಂತು, ಕೃಷ್ಣನ ಚರಿತ್ರೆಯೂ ಉಂಟು. ಸಜಗಾಮ ಮಾತೃ ಜನ ತುಷ್ಟಯೇ ಕಿಲ ತ್ವರಿತೋ ಮನಂ ವಿದಧದೀಪ್ಸಿತಂ ಸತಾಂ ಸಹ ಭಾರ್ಯಯಾಪಿ ಸುಭಯಾ ಮಹಾಜಯಧ್ವಜ ಲಕ್ಷ್ಮಣಗ್ರ್ಯ ಸುಹೃದ ವಿನಾಮುದಾ ಎನ್ನುವಂತಹ ಶ್ಲೋಕ. ಇದರಲ್ಲಿ ಮಾತೃಜನ ತುಷ್ಟಯೇ, ತಾಯಿಯ ಸಂತೋಷಕ್ಕಾಗಿ ಪರಮಾತ್ಮ ತಾಯಿಯ ಮಾತನ್ನು ಕೇಳಿದ ಕೂಡಲೇ ಶ್ರೀರಾಮ ವನಕ್ಕೆ ಹೋದ. ಇದರಿಂದ ಆ ವನವಾಸಿಗಳಾದಂತಹ ಸಜ್ಜನರಿಗೆಲ್ಲ ಅವರ ಇಷ್ಟವೆಲ್ಲ ನೆರವೇರಿದೆ ಅಂತ ಹೇಳ್ತಾರೆ. ಪರಮಾತ್ಮ ಆ ಸಜ್ಜನರ ಇಷ್ಟಗಳನ್ನ ನೆರವೇರಿಸಿದ ಮತ್ತು ತಾಯಿಯ ಒಂದು ಅಪೇಕ್ಷೆಯನ್ನ, ತಾಯಿಯ ಸಂತೋಷವನ್ನ ಉಂಟು ಮಾಡಿದ. ತಾಯಿ ಕೈಕೇಯಿ ಅವಳು ರಾಮನಿಗೆ 14 ವರ್ಷಗಳ ವನವಾಸವನ್ನ ವಿಧಿಸಿ ತಾನು ಹೆತ್ತ ಮಗ ಭರತ, ಅವನಿಗೆ ರಾಜತ್ವವನ್ನ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಇದು ಅವಳ ನಿಬಂಧನೆ. ಈಗ ತಾಯಿ ಹಾಗೆ ಅಪೇಕ್ಷೆ ಪಡ್ತಾಳೆ ಅಂದ ಕೂಡಲೇ ಅವಳ ಅಪೇಕ್ಷೆಯಂತೆ ರಾಮ ವನಕ್ಕೆ ಹೋದ. ಅವನೊಟ್ಟಿಗೆ ಲಕ್ಷ್ಮಣನು ಕೂಡ ಹೋಗಿದ್ದಾನೆ. ಸಹ ಭಾರ್ಯೆಯ ಶುಭಯ, ಆ ಮಂಗಲ ದೇವತೆಯಾದಂತಹ ತನ್ನ ಪತ್ನಿಯಾದ ಸೀತೆಯೊಟ್ಟಿಗೆ ರಾಮ ವನಕ್ಕೆ ಹೋದ ಅಂತ ಹೀಗೆ ಹೇಳ್ತಾರೆ. ವನಕ್ಕೆ ಹೋದವನು ಅಲ್ಲಿ ಸಜ್ಜನರ ಇಷ್ಟವನ್ನು ನೆರವೇರಿಸಿದ, ಕೊಟ್ಟ ಅಂತ ಹೇಳ್ತಾರೆ. ಈ ರಾಮ ಸಜ್ಜನರ ಇಷ್ಟ ಅಂದ್ರೇನು, ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಅನೇಕ ತಪಸ್ವಿ ಜನರೆಲ್ಲ ವನವಾಸಿಗಳು, ಅವರಿಗೆಲ್ಲ ಇದ್ದ ಆಪತ್ತು ರಕ್ಕಸರ ಹಾವಳಿ. ಹಾಗಾಗಿ ರಕ್ಕಸರನ್ನೆಲ್ಲ ನಿಗ್ರಹ ಮಾಡಿ, ರಕ್ಕಸರ ಸಂಹಾರ ಮಾಡಿ ರಾಮ ಋಷಿ ಜನರಿಗೆಲ್ಲ ಅವರಿಗೆ ನೆಮ್ಮದಿಯನ್ನು ತಂದುಕೊಟ್ಟ. ಹೀಗಾಗಿ ಪ್ರಶಾಂತವಾದ
ಪ್ರಶಾಂತ ಮನಸ್ಕರು ಹಾಗೂ ಪ್ರಶಾಂತ ವಾತಾವರಣದಲ್ಲಿ ಆ ಎಲ್ಲ ಋಷಿಗಳೆಲ್ಲ ತಮ್ಮ ತಪಶ್ಚರಣವನ್ನು ಮುಂದುವರೆಸಿದರು. ಋಷಿಗಳಿಗೆ ಮತ್ತೇನು ಅಪೇಕ್ಷೆ ಆಗುವುದಿಲ್ಲ ನಮ್ಮ ಹಾಗೆ. ಅವರಿಗೆ ಬೇಕಾದದ್ದೇನು ಅಂದ್ರೆ ಈ ರಕ್ಕಸರ ಹಾವಳಿ ಇರಬಾರ್ದು, ತಮ್ಮ ಆಶ್ರಮದಲ್ಲಿ ತಾವು ಪ್ರಶಾಂತವಾಗಿದ್ದುಕೊಂಡು ತಪಶ್ಚರಣ ಮಾಡಬೇಕು, ಅಷ್ಟೇ ಅವರ ಅಪೇಕ್ಷೆ. ಮತ್ತು ವಿದ್ಯಾದಾನ ಮಾಡ್ತಾರೆ, ಗುರುಕುಲಗಳಿರ್ತವೆ, ಅಲ್ಲಿ ತಾವು ಬೋಧಿಸುವಂತಹ ವೇದಶಾಸ್ತ್ರಗಳ ಬೋಧನೆಯನ್ನು ಕೂಡ ಋಷ್ಯಾಶ್ರಮಗಳಲ್ಲಿ ಮಾಡುವಂಥದ್ದಿರ್ತದೆ. ಹೀಗೆ ಅವರ ಆ ಜೀವನ ಅಷ್ಟು ಸರಿಯಾದರೆ ಸಾಕು. ಅವರಿಗೆ ಎಲ್ಲ ಈ ಬಣ್ಣ ಬಣ್ಣದ ವಸ್ತ್ರ ಉಡುವುದು, ಆಭರಣ ತೊಡುವುದು ಇವೆಲ್ಲ ಅಪೇಕ್ಷೆ ಇರುವುದೂ ಇಲ್ಲ, ಅವರು ಅದನ್ನು ಸ್ವೀಕಾರವೇ ಮಾಡುವುದಿಲ್ಲ. ನಾರು ಬಟ್ಟೆಯನ್ನ ಉಡ್ತಾರೆ, ಸಾಧಾರಣವಾದ ಬದುಕನ್ನ ಆ ವನದಲ್ಲಿ ದೊರಕುವಂತಹ ವಸ್ತುಗಳನ್ನೇ ಅವರು ಆಹಾರ ಮಾಡಿಕೊಳ್ತಾರೆ. ಅವರಿಗೆ ಈ ರಾಜಭೋಜನವೂ ಅಪೇಕ್ಷೆ ಇಲ್ಲ. ಗೆಡ್ಡೆ ಗೆಣಸು ಫಲ ಮೂಲಗಳನ್ನ ಮತ್ತೆ ಎಲೆಗಳನ್ನು ಸಹ ಅವರು ತಿನ್ನುವರು. ಈ ರೀತಿ ಅತ್ಯಂತ ಸರಳ ಜೀವಿಗಳಾಗಿರ್ತಾರೆ ಋಷಿಗಳು. ಅವರಿಗೇನು ಅಂದರೆ ತಪಶ್ಚರಣಕ್ಕೆ ಅನುಕೂಲ ಬೇಕು, ಅದನ್ನ ರಾಮ ಅದೇ ಅವರ ಇಷ್ಟ, ಆ ಇಷ್ಟವನ್ನು ನೆರವೇರಿಸಿದ. ಇನ್ನೊಂದು ಸತಾಂಬಿದ ದೀಪ್ಸಿತಂ ಅಂದ್ರೆ ಸಜ್ಜನರು ಅಂದ್ರೆ ಯಾರು? ದೇವತೆಗಳೇ ಸಜ್ಜನರು. ಮನುಷ್ಯರಲ್ಲಿ ಸಜ್ಜನರನ್ನೆಲ್ಲಿ ಹುಡುಕುವುದು? ಒಳ್ಳೆಯವರು ಅಂತ ಹೇಳ್ತೇವೆ, ಅದ್ರ ಜೊತೆಗೆ 108 ತಕರಾರು ಇರ್ತದೆ. ಬೇಡ, ಮನುಷ್ಯರನ್ನು ಏನು ಹೇಳಿದ್ರು ಅವ್ರು ಯಾವಾಗಲೂ -ಪಾಯಿಂಟಲ್ಲಿ ಇರ್ತಾರೆ. ಸಜ್ಜನರು ಅಂದ್ರೆ ಪೂರ್ಣವಾಗಿ ಹೇಳಬೇಕು ಅಂದ್ರೆ ದೇವತೆಗಳು ಮತ್ತು ಋಷಿಗಳು. ಹಾಗಾಗಿ ದೇವತಾ ವೃಂದಕ್ಕೆ ಬಹಳ ಮನಸ್ಸಿಗೆ ಬಾಧೆ ಏನು ಅಂದ್ರೆ, ತಮ್ಮನ್ನು ಬಾಧಿಸ್ತಾ ಇದ್ದಂತಹ ಈ ಭೂಲೋಕದಲ್ಲಿ ಹುಟ್ಟಿದ ರಕ್ಕಸರು ಬಹಳ ಜನ ದೇವತೆಗಳನ್ನ ಬಾಧಿಸ್ತಿದ್ರು, ಮತ್ತು ಋಷಿ ಜನರಿಗಂತೂ ಬಾಧಕರೇ ಆಗಿದ್ದಾರೆ. ಹೀಗೆ ಧರ್ಮಾಚರಣೆಗೆ ಬಹಳ ಕಂಟಕರಾಗಿರುವವರು ಲೋಕಕಂಟಕರು ಈ ರಕ್ಕಸರು. ಅವರ ಸಂಹಾರ ಮಾಡಿದರೆ ದೇವತೆಗಳಿಗೂ ಆನಂದ ಆಗ್ತದೆ. ದೇವತೆಗಳ ಇಷ್ಟವೇ ಅದಾಗಿತ್ತು, ಧರ್ಮ ನೆಲೆಯಾಗಬೇಕು. ಅದನ್ನೆಲ್ಲ ರಾಮ ಮಾಡಿದ. ಯಾವಾಗ ಒಮ್ಮೆ ವನಪ್ರದೇಶ ಮಾಡಿ ವನವಾಸ ಮಾಡಿದ್ನೋ ರಾಮ, ವನದಿಂದ ವನಕ್ಕೆ ವನದಿಂದ ವನಕ್ಕೆ ಅಂತ ಜನಸ್ಥಾನದಲ್ಲೆಲ್ಲ ತಿರುಗಿ ಅವ ಅನೇಕ ರಕ್ಕಸರನ್ನೆಲ್ಲ ಸಂಹಾರ ಮಾಡಿ ಅಲ್ಲಲ್ಲಿ ಇದ್ದಂತಹ ಋಷ್ಯಾಶ್ರಮಗಳಿಗೆ ಭೇಟಿ ಕೊಟ್ಟು ಎಲ್ಲರನ್ನೂ ಆನಂದಪಡಿಸಿದವ ರಾಮ. ಅವನೊಟ್ಟಿಗೆ ಮಹಾಜಯಧ್ವಜ ಲಕ್ಷ್ಮಣಾಗ್ರ್ಯ ಅಂತ ಹೇಳ್ತಾರೆ. ಹೀಗೆ ಅದಕ್ಕೆ ಅವನೊಟ್ಟಿಗೆ ಆ ಜಯದ ಧ್ವಜವನ್ನು ಹಿಡಿದಂತಹ ತನ್ನೊಬ್ಬ ಗೆಳೆಯ ಲಕ್ಷ್ಮಣನೆನ್ನುವಂತಹ ಹಿರಿಯ ಗೆಳೆಯನ ಜೊತೆಯಲ್ಲಿ ಆ ರಾಮ ತಿರುಗಾಡ್ತಾ ಇದ್ದಾನೆ. ಮತ್ತು ಅವನ ಜೊತೆಯಲ್ಲಿ ಆ ಗರುಡನು ಇದ್ದಾನೆ. ಹೀಗೆ ಅವನಿಗೆ ರಾಮನ ಆ ವನವಾಸದ ದಿನಗಳು ಅಷ್ಟು ಸುಂದರವಾಗಿ ಕಳೆತಾ ಇದೆ ಅಂತ ಅರ್ಥ. ಸರಿ, ಈಗ ಇಲ್ಲಿ ಯಾವ ವಿಷಯವನ್ನು ಹೇಳ್ತಾರೆ? ಸಜಗಾಮ ಮಾತೃ ಜನತುಷ್ಟಯೇ ಕಿಲ. ಕೃಷ್ಣ ಜಗಾಮ ಅಂದ್ರೆ ಹೊರಟ ಅಂತ ಅರ್ಥ. ಸಹ ಕೃಷ್ಣ, ಆ ಕೃಷ್ಣನು ಜಗಾಮ ಹೋದ ಎಲ್ಲಿಗೆ? ದೇವಲೋಕಕ್ಕೆ ಹೋದ. ನರಕಾಸುರನ ವಧೆ ಆದ ಮೇಲೆ ಪ್ರಾಗ್ಜ್ಯೋತಿಷಪುರದಿಂದ ಕೃಷ್ಣ ದ್ವಾರಾವತಿಗೆ ಹೋಗ್ಲಿಲ್ಲ. ಪ್ರಾಗ್ಜ್ಯೋತಿಷಪುರದಿಂದ ನೇರವಾಗಿ ಹೋದದ್ದು ಕೃಷ್ಣ ಸತ್ಯಭಾಮಿಯೊಡಗೂಡಿ ಹೋದದ್ದು ಸ್ವರ್ಗಕ್ಕೆ. ಆ ಸ್ವರ್ಗಲೋಕದಲ್ಲಿ ದೇವೇಂದ್ರ ಬಹಳ ಸಮಾನ ಮಾಡಿಬಿಟ್ಟ. ಸಂತೋಷದಿಂದ ಇದ್ದು ಆ ದೇವೇಂದ್ರನ ತಾಯಿ ಅದಿತಿ ದೇವಿ, ಆ ಅದಿತಿ ದೇವಿಯ ಕೃಷ್ಣನಿಗೂ ತಾಯಿ. ಹೇಗೆ ಇದೆಲ್ಲ ಹೇಳುವುದು? ಕೃಷ್ಣನ ತಾಯಿ ದೇವಕಿ ವಸುದೇವರೇ ತಾಯಿ ತಂದೆಗಳು, ಇದು ಸಿದ್ಧವಾದ ವಿಷಯ. ಅದಿತಿಯನ್ನು ಯಾಕೆ ತರುವುದು ಅಂದ್ರೆ, ಆ ಅದಿತಿಯ ಮಗನಾಗಿ ಇದೇ ಕೃಷ್ಣ ಹಿಂದೆ ಉಪೇಂದ್ರ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದ, ಇಂದ್ರನ ತಮ್ಮ. ಹಾಗಾಗಿ ಅವನಿಗೆ ಉಪೇಂದ್ರ ಅಂತ ಹೆಸರು. ಅವನ ಹೆಸರು ವಾಮನ ಅಂತ. ಈ ಪರಮಾತ್ಮನೇ ವಾಮನ ರೂಪದಿಂದ ಅವತಾರ ಮಾಡಿದ್ದ ಅಲ್ವಾ, ತಾಯಿಯೇ ಅವಳು ಅದಿತಿ. ಆ ತಾಯಿಗೆ ಸಂತೋಷ ಉಂಟು ಮಾಡ್ಬೇಕು. ಮಕ್ಕಳು ತಾಯಿಗೆ ಏನು ಬೇಕಾಗುವುದಿಲ್ಲ ಮಕ್ಕಳಿಂದ. ಮಕ್ಕಳು ತಮ್ಮನ್ನು ಬಂದು ಮಾತಾಡಿಸ್ತಾರೆ, ಸಮೀಪ ಕೂತ್ಕೊಳ್ತಾರೆ, ಮಾತಾಡಿಸ್ತಾರೆ, ಪ್ರೀತಿಯಿಂದ ಕಾಣ್ತಾರೆ ಅಂದ್ರೆ ಅದು ತಾಯಿಗೆ ಹೆಚ್ಚಿನ ಸಂತೋಷ ಕೊಡ್ತದೆ. ಹಾಗೆ ಮಾತೃಭಕ್ತಿಯಿಂದ ಮಾತೃ ಸೇವೆಯನ್ನು ಮಾಡಬೇಕು ಅನ್ನೋದು ಅದು ಒಂದು ಕರ್ತವ್ಯವೂ ಹೌದು. ಅಲ್ಲಿ ಪ್ರೀತಿಯ ಭಾವವು ಇರಬೇಕು. ಮಕ್ಕಳಿಗೆ ತಾಯಿಯ ಬಗ್ಗೆ ಪ್ರೀತಿ ಇರಬೇಕು. ಅಂತಹ ಮಕ್ಕಳ ಬಗ್ಗೆ ತಾಯಿಗೆ ಯಾವಾಗಲೂ ಹೆಮ್ಮೆ ಇರ್ತದೆ. ಅದು ಸರಿಯೇ, ಸಹಜ.
ಈಗಿಲ್ಲಿ ನಮ್ಮ ಅದಿತಿ ದೇವಿಗೆ ಕೃಷ್ಣ ಬಂದು ತನ್ನನ್ನು ಕಾಣ್ತಾನೆ ಎಂದಾಗ ಅವಳಿಗೆ ಬಹಳ ಆನಂದ ಆಯ್ತು. ಅದಕ್ಕಾಗಿ ಅವನು ಸ್ವರ್ಗಲೋಕಕ್ಕೆ ಹೋದದ್ದೇ ತನ್ನ ತಾಯಿಯನ್ನು ಕಾಣಲಿಕ್ಕೆ. ಸತ್ಯಭಾಮೆಗೆ ತೋರಿಸ್ತಾನೆ, ನೋಡು ನಿನ್ನ ಅತ್ತೆಯವರು ಇವರು, ನಾನು ವಾಮನಾವತಾರ ಮಾಡಿದಾಗ ಇವರ ಮಗನಾಗಿಯೇ ನಾ ವಾಮನಾವತಾರ ಮಾಡಿದ್ದು. ಇಬ್ಬರು ನಮಸ್ಕರಿಸ್ತಾರೆ. ಆ ಅದಿತಿಯೊಟ್ಟಿಗೆ ಬಹಳ ಸಮಯ ಕಳೆಯುತ್ತಾರೆ ಸ್ವರ್ಗಲೋಕದಲ್ಲಿ. ಸಜ್ಜನರಿಗೆಲ್ಲ ಕೃಷ್ಣ ಆ ಎಲ್ಲ ದೇವತೆಗಳಿಗೂ ಕೂಡ ಬಹಳ ಸಂತೋಷ ಕೊಡ್ತಾನೆ. ಅವರು ಇಷ್ಟಪಟ್ಟದ್ದೆಲ್ಲ ಸಿಗಲಿ ಅಂತ ಹೇಳ್ತಾನೆ. ಇವೆಲ್ಲವೂ ಕೂಡ ಸತ್ಯಭಾಮೆಯೊಡಗೂಡಿದ ಕೃಷ್ಣ ದೇವತೆಗಳಿಗೆ ಕೊಟ್ಟ ಸಂತೋಷ. ಜೊತೆಯಲ್ಲಿ ಸಹ ಭಾರ್ಯೆಯ ಶುಭಯ, ಇವನು ಹೋಗುವವನು ತನ್ನ ಮಂಗಲ ದೇವತೆಯಾದಂತಹ ಸತ್ಯಭಾಮ ದೇವಿಯೊಟ್ಟಿಗೆ ಹೋಗಿದ್ದ ಅಲ್ವಾ. ಜೊತೆಯಲ್ಲಿ ಮಹಾಜಯಧ್ವಜ ಲಕ್ಷ್ಮಣಾಗ್ರ್ಯ ಸುಹೃದ ಅಂತ ಹೇಳ್ತಾರೆ. ಈ ಕೃಷ್ಣನಿಗೆ ದೊಡ್ಡ ಗೆಲುವಿನ ಒಂದು ಧ್ವಜ ಇದೆ. ಆ ಒಂದು ಉತ್ತಮ ಧ್ವಜ ಏನು, ಜಯಧ್ವಜ ಏನು ಅಂದ್ರೆ, ಇವನ ಜೊತೆಯಲ್ಲಿ ಲಕ್ಷ್ಮಣ ಎನ್ನುವಂತಹ ಹಿರಿಯ ಗೆಳೆಯ ಇದ್ದಾನೆ. ಲಕ್ಷ್ಮಣ ಅಂದ್ರೆ ಅರ್ಥ ಏನು? ಲಕ್ಷ್ಮಣ ಅಂದ್ರೆ ಕಾಂತಿವಂತ ಅಂತ ಅರ್ಥ. ಲಕ್ಷ್ಮ ಅಂದ್ರೆ ಕಾಂತಿ ಅಂತ ಅರ್ಥ. ಲಕ್ಷ್ಮಿ ಅಂದ್ರೆ ಕಾಂತಿ ಉಳ್ಳವಳು ಅಂತ ಅರ್ಥ. ಅತ್ಯಂತ ಸುಂದರ ಸ್ತ್ರೀಗೆ ಲಕ್ಷ್ಮಿ ಅಂತ ಹೆಸರು. ಪಾಪ ಕೆಲವರಿಗೆ ಲಕ್ಷ್ಮಿ ಅಂತ ಹೆಸರಿರ್ತದೆ, ಆದರೆ ಅವರಿಗೇನು ಸೌಂದರ್ಯ ಇರುವುದಿಲ್ಲ. ಇರ್ಲಿ, ಒಳ್ಳೆಯ ಲಕ್ಷ್ಮಿ ಅಂದ್ರೆ ಮಂಗಳ ದೇವತೆ, ಮಂಗಳಾಕೃತಿಯ ಮಂಗಳಾಕಾರ ಉಳ್ಳಂತಹ ಶುಭ ದೇವತೆ. ಮಂಗಳ ದೇವಿ ಯಾರೋ ಆ ಮಂಗಳಾದೇವಿಗೆ ಲಕ್ಷ್ಮಿ ಅಂತ ಕರೆಯೋದು. ಅಂದ್ರೆ ಕಾಂತಿಯುಕ್ತಳಾದವಳು ಅಂತ ಅರ್ಥ. ಲಕ್ಷ್ಮಣ ಅಂದ್ರೂ ಅಷ್ಟೇ ಕಾಂತಿಯುಕ್ತನಾದವನು. ಅಂತಹ ಕಾಂತಿ ಪೂರ್ಣವಾದಂತಹ ಜಯ ಎನ್ನುವಂತಹ ಆ ಜಯಧ್ವಜವನ್ನೇ ಹಿಡಿದವ, ಜಯಧ್ವಜವನ್ನೇ ಉಳ್ಳವ ಶ್ರೀಕೃಷ್ಣ. ಇವನು ಹೋದದ್ದಾದರೂ ಹೇಗೆ? ಆ ಗರುಡನ ಮೇಲೆ ಏರಿಕೊಂಡು ಹೋಗಿದ್ದ. ಪ್ರಾಗ್ಜ್ಯೋತಿಷಪುರದಿಂದ ದೇವಲೋಕಕ್ಕೆ ಹೋದಾಗ ಗರುಡನನ್ನು ಏರಿಕೊಂಡೆ ಕೃಷ್ಣ ಸತ್ಯಭಾಮಿಯೊಟ್ಟಿಗೆ ಸ್ವರ್ಗಕ್ಕೆ ಹೋದದ್ದು. ಹೀಗೆ ಅವನ ಆ ಕೃಷ್ಣನ ಧ್ವಜದ ಮೇಲೆ ಅಲ್ಲಿ ಅತ್ಯಂತ ಕಾಂತಿಯುಕ್ತನಾದಂತಹ ಆ ಕಾಂತಿಯುಕ್ತವಾದಂತಹ ಜಯವೆನ್ನುವ ಒಂದು ಧ್ವಜ ಇದೆ ಅಂತ ಅರ್ಥ. ಹೀಗೆ ಗರುಡನ ಜೊತೆಯಲ್ಲಿ ಆನಂದದಿಂದ ಆ ದೇವಲೋಕದಲ್ಲಿ ವಿಹರಿಸ್ತಾ ಇದ್ದ ಕೃಷ್ಣ ವಿಹರಿಸಿದ. ಹೀಗೆ ರಾಮ ಮತ್ತು ಕೃಷ್ಣ ಇಬ್ಬರ ಅವತಾರವೂ ಬರ್ತದೆ ಇಲ್ಲಿ. ಸಮತೀತ ಪರ್ವತ ಪುರೋಗ ದುರ್ಗಮಃ ಖರದೂಷಣಾದಿ ಸುಜನ ದ್ವಿಷೋ ಬಹೂನ್ ಸನಿಹತ್ಯ ವಿಶ್ವಭಯ ದಂಸು ದುಸ್ತಃ ಸನಿಹತ್ಯ ವಿಶ್ವಭಯದಂ ಸುದುಸ್ಸಹಂ ನರಕಂ ಮಹಾತಮ ಉದಾನಯತ್ ಕ್ರಮಾದ್. ಏನಾಗಿದೆ, ಶ್ರೀಕೃಷ್ಣ ಮಹಾ ಎತ್ತರವಾದಂತಹ ಪರ್ವತ, ಕೋಟೆಗಳು ಎಲ್ಲವನ್ನು ಕೃಷ್ಣ ಅಲ್ಲ, ಈಗ ರಾಮನ ಕಥೆನೇ ನೋಡುವ. ಮೊದಲು ಖರ ದೂಷಣ ಇತ್ಯಾದಿ ರಾಕ್ಷಸರು, ಇಷ್ಟು ಜನ ಅವರು 14,000 ಮಂದಿ. ಇವರನ್ನೆಲ್ಲ ರಾಮ ಕೊಂದು ಬಿಟ್ಟ. ಜಗತ್ತಿಗೆ ಹೆದರಿಕೆಯನ್ನ ಉಂಟು ಮಾಡುವಂತಹ ಆ ನರಕ ಎನ್ನುವಂತಹ ಆ ನಿತ್ಯ ನರಕಕ್ಕೆ ಅವರನ್ನೆಲ್ಲ ತಳ್ಳಿಬಿಟ್ಟ. ಆ ರಕ್ಕಸರನ್ನು ಸ್ವಲ್ಪ ಜನ ಅವರು 14,000 ರಕ್ಕಸರು, ಅದರಲ್ಲಿ ಖರ ದೂಷಣ ಅಂತೆಲ್ಲ ಇದ್ದಾರೆ. ಅವರೆಲ್ಲರನ್ನು ಸೀದಾ ನರಕಕ್ಕೆ ಕಳಿಸಿಬಿಟ್ಟ ರಾಮ. ಇದು ನಿತ್ಯ ನರಕಕ್ಕೆ ಎಲ್ಲಿ ಕಳಿಸ್ತಾನೆ ರಾಮ? ಇನ್ನು ಬಹಳ ಸಮಯ ಬೇಕಲ್ವಾ, ಅವರ ಸಾಧನ ಪೂರೈಸಬೇಕು. ಏನು ಸಾಧನ ಅಂದ್ರೆ ದುರಾತ್ಮರಿಗೆ ಅಸದುಪಾಸನೆಯ ಸಾಧನ. ಸರಿಯಾದ ಜ್ಞಾನ ಸಿಗದೇ ಇದ್ರೆ, ಜ್ಞಾನ ಸಂಪಾದನೆ ಬಹಳ ಮುಖ್ಯ. ನಿಚ್ಚಳವಾದ ಜ್ಞಾನ ಇರಬೇಕು. ತಾರತಮ್ಯಾನುಸಾರ ದೇವತಾ ವರ್ಗವನ್ನ ವಿಶೇಷವಾಗಿ ಅವರ ಮಹಿಮಾ ವಿಶೇಷ ಪೂರ್ವಕವಾಗಿ ದೇವತೆಗಳನ್ನೆಲ್ಲ ಆರಾಧಿಸ್ತಾ
ಸರ್ವದೇವತಾಂತರ್ಯಾಮಿಯಾದ ಮುಖ್ಯ ಪ್ರಾಣನಲ್ಲಿ ಹರಿಯನ್ನ ಕಾಣಬೇಕು. ಹರಿಯ ಸ್ವಾತಂತ್ರ್ಯಾದಿ ವಿಷಯಗಳನ್ನೆಲ್ಲ ಆಚಾರ್ಯರು ಬಹಳ ವರ್ಣಿಸಿದ್ದಾರೆ. 22ನೇ ಅಧ್ಯಾಯವನ್ನು ನೋಡುವಾಗ ಪರಮಾನಂದ ಆಗ್ತದೆ. ಲೋಕದಲ್ಲಿ ಏನೋ ಒಂದು ಸ್ವಲ್ಪ ಹೊತ್ತಿಗೆ ಒಂಚೂರು ತಿನ್ಲಿಕ್ಕೆ ಏನಾದರೂ ಸಿಕ್ಕರೆ ಸಾಕು, ಆ ಹೊಟ್ಟೆ ಹಸಿವೆ ಅಂತ ಕೇಳ್ತದಲ್ವಾ, ಮತ್ತೆ ಸ್ವಲ್ಪ ಕೈಕಾಲಾಡಿಸ್ಲಿಕ್ಕೆ ಶಕ್ತಿ ಬೇಕು, ಅಷ್ಟಕ್ಕೆ ಬೇಕಾದಷ್ಟು ಆಹಾರ ಸಾಕು. ಉಳಿದಂತೆ ಆಚಾರ್ಯರ ಮಾತು ಒಂದೇ ನೋಡ್ತಾ ಇರ್ಬೇಕು, ಅದನ್ನೇ ಅಧ್ಯಯನ ಮಾಡಬೇಕು ಅಂತ ಆಸೆ ಹುಟ್ಟುತ್ತದೆ. ಅಷ್ಟು ಚಂದದ ಮಾತು ಆಚಾರ್ಯರ ಮಾತು, ಮತ್ತೆಲ್ಲೂ ಸಿಗುವುದಿಲ್ಲ ಇದೆಲ್ಲ. ಆಚಾರ್ಯರ ಮಾತು ಉಂಟಲ್ವಾ, ಅಷ್ಟು ಸವಿ, ಅಷ್ಟು ಸುಖ ಲೋಕದಲ್ಲಿ ಎಲ್ಲೂ ಸಿಗುವುದಿಲ್ಲ. ಅವ್ರಿಗೆ ಸರಿಯಾದ ಹೆಸರಿಟ್ರು, ಏನದು ಸುಖತೀರ್ಥ, ಆನಂದ ತೀರ್ಥ ಅಂತ ಹೆಸರಿಟ್ರು. ಯಾಕೆಂದ್ರೆ ಆನಂದ ಉಂಟು ಮಾಡುವಂತಹ ತೀರ್ಥ ಅಂದ್ರೆ ಶಾಸ್ತ್ರವನ್ನು ಹೇಳಿದವರು ಅಂತ ಬಂತಲ್ವಾ, ಅದೇ ಮಾತು. ಅದಕ್ಕೆ ತಕ್ಕಾಗ ಆಚಾರ್ಯರು ಹಾಗಿದ್ದಾರೆ. ಈಗ ಇಲ್ಲಿ ಮಹಾ ದುಷ್ಟರಾದವರು, ಅವರು ತಮ್ಮ ದುಷ್ಟೋಪಾಸನೆಯಿಂದ ಕಡೆಗೆ ಅವ್ರು ಹೋಗುವುದೆಲ್ಲಿಗೆ, ಅನಂತ ಮಸ್ಸಿಗೆ. ಅದನ್ನು ನಿಶ್ಚಯ ಮಾಡಿಬಿಟ್ಟ ಅಂತ ಆಯ್ತು ರಾಮ. ಮತ್ತೇನೋ ಒಂದಷ್ಟು ಕೃಷ್ಣನ ಸಂಬಂಧಿಯಾದಂತಹ ವಿಷಯವನ್ನ ಹೇಳ್ತಾರೆ. ಏನಿದು ಅಂದ್ರೆ, ಕೃಷ್ಣನೂ ಕೂಡ ಅಂತಹ ಆ ಒಂದು ಅನೇಕ ಕೋಟೆ ಕೊತ್ತಲಗಳು, ಮಹಾಪರ್ವತ ಶ್ರೇಣಿಯನ್ನು ದಾಟಿದ ಮೇಲೆ ದೊಡ್ಡದಾದಂತಹ ಕೋಟೆಯಿಂದ ಕೂಡಿರುವಂತಹ ಪ್ರಾಗ್ಜ್ಯೋತಿಷಪುರವನ್ನು ಹೊಕ್ಕು ಅಲ್ಲಿದ್ದಂತಹ ನರಕಾಸುರನನ್ನು ಸಂಹರಿಸಿದ ಯಾರು? ಕೃಷ್ಣ. ಅದನ್ನ ಆ ಅರ್ಥವನ್ನು ಈ ಶ್ಲೋಕಕ್ಕೆ ಹೇಳ್ತಾರೆ. ನಾನು ಪಕ್ಕ ಬಿಡಿಸ್ಲಿಲ್ಲ ಇಲ್ಲಿ. ಸನಿಹತ್ಯ ವಿಶ್ವಭಯದಂ ಸುದುಸ್ಸಹಂ, ಲೋಕಕ್ಕೆ ಭಯವನ್ನು ಉಂಟು ಮಾಡುವಂತಹ ಸುದುಸ್ಸಹಂ, ಯಾರು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಆರ್ಭಟ ಮಾಡ್ತಿದ್ದಂತಹ ಮಹಾದುಷ್ಟನಾದಂತಹ ನರಕಂ ಮಹಾತಮ ಉತಾನಯತ್ ಕ್ರಮಾತ್, ಅಂತಹ ನರಕಕ್ಕೆ ಅಂತಹ ನರಕನನ್ನ ಸಂಹಾರ ಮಾಡಿ ಮತ್ತೆ ಕ್ರಮಾತ್ ಮಹಾತಮ ಉತಾನಯತ್. ಕ್ರಮಾತ್ ಅನ್ನೋ ಪದ ಒಂದು ಮುಖ್ಯವಾದದ್ದು ಇಲ್ಲಿ. ಏನಂದ್ರೆ ಅವ್ರಿಗೆಲ್ಲ ಆ ಅಂಧತಮಸ್ಸಿನ ಗತಿಯನ್ನ ಕಾಣಿಸಿಬಿಟ್ಟ ಅಂತ ಹೇಳ್ತಾರೆ. ಇಲ್ಲಿ ಕ್ರಮಾತ್ ಅಂತ ಹೇಳುವುದರಿಂದ ಏನಾಗ್ತದೆ, ಕಾಲಕ್ರಮದಲ್ಲಿ ಅಂತ. ಯಾಕೆಂದ್ರೆ ಈಗ ಈ ಒಂದು ವೈವಸ್ವತ ಮನ್ವಂತರದ ವಿಷಯ, ಈ ವೈವಸ್ವತ ಮನ್ವಂತರದಲ್ಲಿ ರಕ್ಕಸು ಸಂಹಾರ ಇತ್ಯಾದಿ ಮಾಡ್ತಾರೆ. ಇನ್ನೂ ಸಾಕಷ್ಟು ಮನ್ವಂತರಗಳಿವೆ. ಈ ಮನ್ವಂತರಗಳೆಲ್ಲ ಕಳೆದ ಕೊನೆಗೆ ಕಲ್ಪಾಂತದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಗತಿ ಅಂತ ಅದನ್ನು ಮಾಡಬೇಕು. ಏನದು? ಸತ್ವರಿಗೆ ಸುಖ ಸಂಸಾರ, ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖ ಅಂತ ಇರುವ ಗತಿಗಳು. ಆ ಗತಿಗಳನ್ನೆಲ್ಲ ಕೊಡ್ಬೇಕಾದ್ರೆ ಅದು ಕಲ್ಪಾಂತ ಸಮಯದಲ್ಲಿ ಅದು ಅವರಿಗೆ ಕೊನೆಯ ಸ್ಥಾನ, ಕೊನೆಯ ಗತಿಯನ್ನು ಕೊಡುವಂಥದ್ದು. ಯಾರ್ಯಾರಿಗೆ ಏನೇನು ಕೊಡ್ತಾರೋ ಅದು ಹರಿಮುಖ್ಯ ಪ್ರಾಣರಿಗೆ ಗೊತ್ತು. ನಾವಂತೂ ಅಜ್ಞಾನಿಗಳಾಗಿ ಇರುವಂತಹ ಮನುಷ್ಯರು ಆ ಹರಿಗುರುಗಳ ಪಾದಾವಲಂಬನೆ ಮಾಡಿಕೊಂಡು ಅವರಲ್ಲಿ ಬೇಡುದು ಅಷ್ಟೇ, ಅವರನ್ನು ಆಶ್ರಯ ಮಾಡಿ ಬಿಡುದು. ಆಗ ಅವರು ಕ್ರಮೇಣ ನಮಗೆ, ನಮ್ಮ ಮಟ್ಟಕ್ಕೆ, ನಮ್ಮ ಬುದ್ಧಿಗೆ ನಿಲುಕುವಷ್ಟು ನಮಗೆ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನದಿಂದ ಅವರ ಸದುಪಾಸನೆಯನ್ನು ಅವರೇ ಮಾಡಿಸ್ತಾರೆ. ನಾನು ಮಾಡ್ತೆ ಅನ್ನೋದೇ ಒಂದು ಮಿಥ್ಯಾ ಜ್ಞಾನ ಆಗಿರ್ತದೆ. ಆ ಹರಿಗುರುಗಳು ನಮ್ಮಿಂದ ಏನಾದರೂ ಸತ್ಕಾರ್ಯ ಮಾಡಿಸ್ತಾರೆ ಅಂತ ಹೀಗೆ ಈ ಭಾವವೇ ಇರಬೇಕು. ಹಾಗೆ ಅವರು ಎಲ್ಲರಿಗೂ ಸದ್ಗತಿಯನ್ನ ಕೊಡುವುದು. ಅದಕ್ಕೆ ಕ್ರಮ ಅಂತ ಹೇಳಿದ್ರು. ರುಚಿರಾಶ್ರಮಾಜಿರ ರುಚಿರಾಶ್ರಮಾಜಿರಚಿತಾಗ್ರ್ಯ ತೇಜಸ ಪ್ರೇಯ ಪ್ರಿಯೋ ಭುವನ ಮಾನ್ಯಯ ಸಮಂ ಭೃಶಮಾಕುಲೀಕೃತಮದ ಪ್ರಮಾದವದ್ ಸುರಪಾರಿಜಾತ ಹೃದವಾಪ ಧಾಮಸಃ. ಈಗ ರಾಮ ಏನ್ ಮಾಡಿದ? ತನ್ನ ಹೆಂಡತಿ ಸೀತೆ, ಅವಳ ಜೊತೆಯಲ್ಲಿ ವನವಾಸವನ್ನು ಮಾಡ್ತಾ ಇದ್ದಾನೆ. ವನವ ಮಹಾರಮ್ಯವಾದದ್ದು. ಜನಸ್ಥಾನದಲ್ಲಿ ಸೀತಾರಾಮ ಲಕ್ಷ್ಮಣರು ಅಲ್ಲಲ್ಲಿ ಸಂಚರಿಸ್ತಾ ಅನೇಕ ರುಚಿರ ಅಂದ್ರೆ ಮನೋಹರ ಅಂತ ಮನೋಹರವಾದಂತಹ ಋಷ್ಯಾಶ್ರಮಗಳನ್ನೆಲ್ಲ ಸಂದರ್ಶಿಸಿದ್ರು. ಮತ್ತೆ ರಾಮ ಏನ್ ಮಾಡಿದ? ರಾಮನ
ಎದುರಿಗೆ ಬಂದಂತಹ ಅನೇಕ ರಕ್ಕಸರನ್ನೆಲ್ಲ, ಆ ರಕ್ಕಸರ ಸೈನ್ಯ ಅದೇ 14,000 ಅಂದಿದ್ದು. ಖರದೂಷಣ ಅವರು 14,000 ಸೈನ್ಯ. ಅಲ್ಲಲ್ಲಿ ಬಂದಂಥವರನ್ನೆಲ್ಲ ರಾಮ ಅವರನ್ನೆಲ್ಲ ಸಂಹಾರ ಮಾಡಿ ಆಯ್ತು. ಹೀಗೆ ಬಹಳ ಸ್ವಾರಸ್ಯವಾದಂತಹ ಯುದ್ಧಗಳಾಗಿವೆ. ರಾಮ ಬಳಲೇ ಇಲ್ಲ. ರಾಮನಾಗ್ಲಿ ಲಕ್ಷ್ಮಣನಾಗ್ಲಿ ಈ ಯುದ್ಧ ಮಾಡುವುದರಿಂದ ಅವರು ಬಳಲಿಕೆಯನ್ನೇ ಹೊಂದಲಿಲ್ಲ. ಅನಾಯಾಸವಾಗಿ ರಕ್ಕಸ ಸಂಹಾರವನ್ನು ಮಾಡಿಕೊಂಡು ಮುಂದೆ ಮುಂದೆ ಸಾಗಿದ್ರು. ಮತ್ತು ದೇವತೆಗಳು ಇದು ಈ ರೀತಿಯೆಲ್ಲ ಅವರ ಕಾರ್ಯ ನಡೆದಿತ್ತು ಅಂತ. ಇದೇ ವಿಷಯವನ್ನ ಸೀತಾ ಅನ್ನೋ ಹೆಸರನ್ನು ಬಿಡುವ ಅಂದ್ರೆ ಬಿಡಬೇಕು ಅಂತಲ್ಲ, ದೇವಿ ಬೇಕಲ್ವಾ, ಮಹಾಲಕ್ಷ್ಮಿಯ ಅವತಾರ ಅವರು. ಯಾವ ಪ್ರಾಗ್ಜ್ಯೋತಿಷಪುರ ಅನಂತರದಲ್ಲಿ ದೇವತಾಲೋಕಕ್ಕಂತೂ ಗರುಡನನ್ನೇರಿ ಲಕ್ಷ್ಮೀ ಅವತಾರಳಾದ ಸತ್ಯಭಾಮೆಯ ಜೊತೆಯಲ್ಲಿ ಶ್ರೀಕೃಷ್ಣ ಆ ದೇವತಾಲೋಕಕ್ಕೆ ಹೋದದ್ದು ಆಗಿತ್ತು. ಅಲ್ಲಿ ಹಿಂದೆ ಈ ಕೃಷ್ಣ ಏನ್ ಮಾಡಿದ್ದ, ದೇವತೆಗಳಿಗೆ ಬಹಳ ಉಪಕಾರ ಮಾಡಿದ್ದಾನೆ. ಹೇಗೆ ಉಪಕಾರ ಮಾಡಿದ? ನರಕಾಸುರನನ್ನು ಸಂಹಾರ ಮಾಡಿದ್ದೇ ದೇವತೆಗಳಿಗೆ ಉಪಕಾರ. ಯಾಕೆ? ನರಕಾಸುರ ದೇವತೆಗಳು ಕೂಡ ಹಿಂಸೆ ಕೊಡುವನು, ಅವನನ್ನು ಸಂಹಾರ ಮಾಡಿ ಆಯ್ತು. ಅವನೊಟ್ಟಿಗೆ ಮುರ ಅಂತ ಒಬ್ಬ ರಾಕ್ಷಸ ಇದ್ದ, ಮುರಾಸುರ. ಆ ಮುರಾಸುರನ ಸಂಹಾರವನ್ನು ಕೃಷ್ಣನೇ ಮಾಡಿದ್ದ. ಅದರಿಂದ ಏನಾಯ್ತು, ಮುರಾಸುರನ ಸಂಹಾರ ಮಾಡಿದ್ದೆಲ್ಲ ಆಯ್ತಾ, ಅದಕ್ಕೆ ಮುರಾರಿ ಅಂತ ಹೆಸರು. ಕೃಷ್ಣನಿಗೆ ಮುರಾರಿ ಅಂತ ಪ್ರಸಿದ್ಧವಾದ ಹೆಸರು. ನಮ್ಮಲ್ಲಿ ಎಷ್ಟೋ ಜನ ಮುರಾರಿ ಅಂತ ಹೆಸರು ಇಟ್ಕೊಳ್ತೇವೆ. ಹೀಗೆ ಇವರ ಸಂಹಾರ ಆದದ್ದರಿಂದ ಭೂಲೋಕದಲ್ಲಿದ್ದಂತಹ ಇವರ ಸಂಹಾರ ದೇವತೆಗಳಿಗೆ ಸಂತೋಷ ಆಯಿತು. ಹೀಗೆ ಈ ಚಂದವಾದಂತಹ ಈ ಒಂದು ಯುದ್ಧವೆಲ್ಲ ಪೂರೈಸಿಕೊಂಡು ಸತ್ಯಭಾಮೆಯ ಜೊತೆಗೆ ಕೃಷ್ಣ ತನ್ನ ತಾಯಿಯಾದ ಅದಿತಿಯ ಸಮೀಪಕ್ಕೆ ಹೋದದ್ದು. ಅಂದ್ರೆ ಅದಿತಿಯ ಸಮೀಪಕ್ಕೆ ಹೋಗುವ ಮೊದಲಿಗೆ ಇವೆಲ್ಲ ನಡೆದಿವೆ ಅಂತ ಅರ್ಥ. ಮತ್ತು ದೇವತೆಗಳಿಗೆ ಏನಾಯ್ತು, ದೇವತಾ ಲೋಕದಲ್ಲಿ ಅಡ್ಡಾಡುವಾಗ ಅಲ್ಲಿಂದ ಇನ್ನೇನು ಹೊರಟು ಬಿಡುವ ದ್ವಾರಾವತಿಗೆ ಅಂತ ಯೋಚಿಸ್ತಾರೆ. ಅಲ್ಲಿಯೇ ಅವರು ಆ ದೇವತೆಗಳೆಲ್ಲ ಓಡಾಡುವಾಗ ಅಲ್ಲೊಂದು ಅತ್ಯಂತ ಸುಗಂಧ, ಆ ಸುಗಂಧ ಪೂರ್ಣವಾದಂತಹ ಗಾಳಿ, ಅದನ್ನು ಸೇವಿಸ್ತಾ ಅಲ್ಲೇ ಓಡಾಡುವಾಗ ಅಲ್ಲಿದ್ದಂಥ ಚಂದದ ವೃಕ್ಷ, ಆ ವೃಕ್ಷದಿಂದ ಆ ಮರದಿಂದ ಉದುರುವಂತಹ ಪಾರಿಜಾತ ಪುಷ್ಪಗಳು, ಅದನ್ನು ನೋಡಿ ಪರಮಾನಂದವಾಯಿತು ಸತ್ಯಭಾಮೆಗೆ. ಕೃಷ್ಣ ಇದು ಇಲ್ಲಿ ನೋಡಿ ಸಂತೋಷಪಟ್ಟಾಯಿತು. ಇಲ್ಲಿ ಇದನ್ನು ನಾನು ಮುಡಿಯಲೂಬಹುದು, ಆದರೆ ಇದು ನನಗಿದನ್ನ ಈ ಪಾರಿಜಾತ ಪುಷ್ಪ ಬೇಕು ಅನ್ನಿಸ್ದಾಗೆಲ್ಲ ನಾವು ಈ ಲೋಕಕ್ಕೆ ಬರುವುದು ಅಷ್ಟು ಚಂದ ಕಾಣುವುದಿಲ್ಲ. ಎಷ್ಟು ಬಾರಿ ಬರುವುದು, ನಿತ್ಯವೂ ಈ ಪುಷ್ಪವನ್ನ ನಾನು ಸುಡಿಗೊಳ್ದೆ. ಅದಕ್ಕಾಗಿ ಈ ವೃಕ್ಷವನ್ನೇ ನಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಬಿಡುವ. ಆಯ್ತು, ಅದಕ್ಕೇನು ಅಂದ ಕೃಷ್ಣ. ಹಾಗಾಗಿ ಆ ಪಾರಿಜಾತ ವೃಕ್ಷವನ್ನ ತೆಗೆದ ಕೃಷ್ಣ, ಗುಡುಗೂಡಿ ಅಲುಗಾಡಿಸಿ ತೆಗೆದ. ಅದನ್ನ ಹಾಗೆ ಗರುಡನ ಮೇಲೆ ಇಟ್ಕೊಂಡು ಹೋಗಿ ಬಿಡುವ. ಆ ವೇಳೆಗಾಗ್ಲಿ ಅಲ್ಲಿ ವನಪಾಲಕರಿದ್ರು. ಆ ವನದಲ್ಲಿದ್ದಂಥ ವನಪಾಲಕರು, ವನರಕ್ಷಕರು, ಫಾರೆಸ್ಟ್ ಗಾರ್ಡ್ಸ್ ಅವರೆಲ್ಲ ಬಂದ್ರು. ಇದೆಂಥದ್ದು ಇದೆಲ್ಲ ತಕೊಂಡು ಹೋಗ್ಲಿಕ್ಕಿಲ್ಲ, ಹಾಗೆ ಇಲ್ಲಿ ನೋಡಿ ಸಂತೋಷ ಪಡಿ, ಹೂವಂತ ಬೇಕಾದ್ರೆ ಸೂಡ್ಕೊಳ್ಳಿ, ಮತ್ತೆ ಅದನ್ನೆಲ್ಲ ಹೊತ್ತೊಯ್ಲಿಕ್ಕಿಲ್ಲ. ಕೃಷ್ಣ ಅವರಿಗೆ ಇಲ್ಲ ಹಾಗಲ್ಲ, ನಾನು ತಗೊಂಡು ಹೋಗ್ತೇನೆ. ಅವ್ರು ಕೇಳಲಿಲ್ಲ. ಅವ್ರು ಕೃಷ್ಣನ ಮೇಲೆ ಬಲಪ್ರಯೋಗ ಮಾಡ್ಲಿಕ್ಕೆ ಬಂದ್ರು. ಅವರಿಗೆಲ್ಲ ಹೊಡೆತ ಕೊಟ್ಟು, ಅದರಲ್ಲಿ ಒಬ್ಬ ಓಡಿ ಹೋದ. ಈ ಕೃಷ್ಣನ ಕೈಲಿ ಹೊಡೆತ ತಿಂದ್ರೆ ಸಾವಾಗ್ತದೆ ಅಂತ ಹೇಳಿ ಅವನು ದೇವೇಂದ್ರನಿಗೆ ಸುದ್ದಿ ತಿಳಿಸಿದ. ದೇವೇಂದ್ರ ಬೇರೆ ಆ ದಿಕ್ಪಾಲಕರಿಗೆಲ್ಲ ಹೇಳಿ ಎಲ್ಲ ದೇವತೆಗಳು ಬುದ್ಧಿಗೆಟ್ಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದು ಸತ್ಯಭಾಮ ಯುದ್ಧ ಮಾಡಿತು. ಸತ್ಯಭಾಮ ದೊಡ್ಡ ಯುದ್ಧವನ್ನು ಮಾಡಿದಾಳೆ. ಕುಬೇರ ಕೆಲವು ದಿಕ್ಪಾಲಕರೆಲ್ಲ ಸೋತರು ಸತ್ಯಭಾಮ ಯುದ್ಧ ನೋಡಿ. ಮತ್ತೆ ಗರುಡ ಯುದ್ಧ ಮಾಡಿದ, ಕೃಷ್ಣನು ಯುದ್ಧ ಮಾಡಿದ. ಕಡೆಗೆ ಹೆದರಿ ಕಳಿಸಿದ್ರು. ಅಲ್ಲ, ಕೃಷ್ಣ ಮಾಡಿದ ತಪ್ಪಲ್ವಾ? ಅವನು ಹೋಗಿದ್ದು ದೇವಲೋಕಕ್ಕೆ, ಅದು ದೇವೇಂದ್ರನ ಮನೆ, ದೇವೇಂದ್ರನ ವನ. ಅಲ್ಲಿರುವ ವೃಕ್ಷವನ್ನು ಕೃಷ್ಣ ಹೇಗೆ ತಗೊಂಡು ಬರ್ತಾನೆ? ಮತ್ತೊಬ್ಬರ ಮನೆಯ ಗಿಡವನ್ನ ಅವ್ರಿಗೆ ಹೇಳದೆ ಅಂತಂದ್ರೆ ಏನಾಗ್ತದೆ?
ಅಪಹಾರ ಮಾಡಿದಾಗ ಆಗುದಿಲ್ವಾ ಅಂತ ಕೇಳಿದ್ರೆ ಅಲ್ಲ. ಯಾಕೆ ಅಂದ್ರೆ ಕೃಷ್ಣನ ತಾಯಿ ಅದಿತಿ, ಅದು ಅದಿತಿಯ ಮನೆ. ಯಾವಾಗಲೂ ಹಿರಿಯರಿರುವಾಗ ಅವರ ಮನೆ ನಮ್ಮದಾಗ್ತದೆ. ನನ್ನ ಅತ್ತೆಯವರು ಮಾವನವರು ಬದುಕಿದ್ರೆ ಅವರ ಮನೆ ಇದು. ನಾನು ಅವರ ಒಟ್ಟಿಗೆ ಇರಲಿ ಬೇರೆ ಇರಲಿ, ಅವರ ಮನೆಯ ಒಂದು ಶಾಖೆ ಹಾಗೆ ಅಂತ ಇಟ್ಕೊಳ್ಳಿ. ಅವರು ಯಾವುದೋ ಒಂದು ಮೂಲ ಮನೆಯಲ್ಲಿ ಇರ್ತಾರೆ, ನಾವು ಬೇರೆ ಒಂದು ಮನೆ ಮಾಡಿದ್ರು ಸಹ ಎಷ್ಟು ಮಕ್ಕಳ ಮನೆ ಇದೆಯೋ ಅಷ್ಟು ಮಕ್ಕಳಿಗೂ ಕೂಡ ತಾಯಿ ತಂದೆಗಳೇ ಒಡೆಯರು. ಅದರಿಂದ ತಾಯಿ ತಂದೆಯರ ಮನೆಯಲ್ಲಿ ಮಕ್ಕಳು ವಾಸ ಮಾಡ್ತಾರೆ. ಅವರು ಇಲ್ಲದೆ ಇರೋ ಕಾಲಕ್ಕೆ ನಾನೇ ಅತ್ತೆಯರು, ನಮ್ಮ ಅತ್ತೆಯವರು ಬದುಕಿದ್ರೆ ಅತ್ತೆಯವರೇ ಈ ಮನೆ ಒಡತಿ. ಹೌದಾ? ಇದು ನಿಯಮ. ಲೋಕದಲ್ಲೂ ಇದು ನಿಯಮ ಇದೆ, ಈ ಕಾನೂನಿನಲ್ಲೂ ಇದೇ ನಿಯಮ. ಇದು ಯಾವತ್ತೂ ಇರುವಂತಹ ನಿತ್ಯ ಸತ್ಯ ಇದು. ಈಗ ಅದಿತಿ ದೇವಿ ಅದೇ ಲೋಕದಲ್ಲಿದ್ದಾಳೆ, ದೇವತಾ ಲೋಕದಲ್ಲಿ ಅದಿತಿ ಕಶ್ಯಪರು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ದೇವಲೋಕ ದೇವೇಂದ್ರನ ಲೋಕ ಆಗುವುದಿಲ್ಲ, ಅದು ಅದಿತಿ ಕಶ್ಯಪರ ಲೋಕ ಅದು. ಹಾಗಾಗಿ ಅದಿತಿ ಕಶ್ಯಪ ದೇವೇಂದ್ರನಿಗೆ ಮಾತ್ರ ತಾಯಿ ಅಲ್ಲ, ಕೃಷ್ಣನಿಗೂ ತಾಯಿಯೇ. ಹಾಗಾಗಿ ಕೃಷ್ಣ ತನ್ನ ಮನೆ, ಅದು ಕೃಷ್ಣನದ್ದೇ ಮನೆ ಆಗ್ತದೆ. ಯಾಕೆ? ತನ್ನ ತಾಯಿ ತಂದೆಯಲ್ಲಿರುವಾಗ ಮನೆಯಿಂದ ಅವನೇನೋ ಒಂದು ವಸ್ತು ತಗೊಂಡು ಹೋದ್ನ, ಒಂದು ಗಿಡ ತಗೊಂಡು ಹೋದ. ಏನಾಯ್ತು ಅದರಿಂದ? ಮನೆ ಅವನದ್ದೇ ಮನೆ ಅದು, ಅವನ ಮನೆ, ಅವನ ತೋಟ, ಅವನು ಉದ್ಯಾನವನದಿಂದ ಅವನು ತಗೊಂಡು ಹೋದ. ಇದಕ್ಕೆ ಜಗಳ ಮಾಡ್ಲಿಕ್ಕೆ ಯಾಕೆ ಬರ್ಬೇಕು? ಬೇರೆ ಲೋಕದವರೆಲ್ಲ ಬಂದ್ಬಿಟ್ಟು. ಅವ್ರು ಯಾರು? ಕುಬೇರ, ವರುಣ, ಯಮ, ಅಗ್ನಿ, ಅವ್ರು ಬೇರೆ ಬೇರೆ ಲೋಕದವರು. ಅವ್ರು ಈ ಸ್ವರ್ಗ ಲೋಕದಲ್ಲಿ ಸಭೆ ಇದೆಯಲ್ಲ ಅಂತ ಒಂದು ರೂಪದಿಂದ ಇರ್ತಾರೆ ಬಿಟ್ರೆ ಅವರೆಲ್ಲರಿಗೂ ಬೇರೆ ಬೇರೆ ಲೋಕಗಳು ಉಂಟು. ಅವರೆಲ್ಲ ಇಲ್ಲಿ ಒಂದು ರೂಪದಿಂದ ಇರ್ತಾರೆ ಈ ಸಭೆಯಲ್ಲಿ, ದೇವಲೋಕದ ಸಭೆಯಲ್ಲಿ. ಒಂದು ರೀತಿ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಬಹುದು. ಅಂಥವ್ರು ಇಲ್ಲಿ ಬಂದು ಕೃಷ್ಣನ ಮೇಲೆ ಏನ್ ರಗಳೆ ಮಾಡ್ತಾರೆ? ಕೃಷ್ಣನ ತಾಯಿ ತಂದೆ ಅಲ್ಲಿರುವಾಗ ಕೃಷ್ಣನ ಮನೆ ಅದು. ಈ ರಗಳೆ ಆಗಿ ಜಗಳ ಆಡಿ ಕೊನೆಗೇನಾಯ್ತು? ದೊಡ್ಡ ಯುದ್ಧ ಆಯ್ತು. ಆ ಪಾರಿಜಾತವನ್ನ ಕೃಷ್ಣ ಅದನ್ನು ತೆಗೆದುಕೊಂಡು ಬಂದ, ಮತ್ತೆ ಆ ದೇವತೆಗಳಿಗೆ ಹೊಡೆತ ಕೊಟ್ಟ. ಸತ್ಯಭಾಮ, ಗರುಡ, ಕೃಷ್ಣ 3 ಜನರು ಯುದ್ಧ ಮಾಡಿದ್ದಾರೆ. ದೇವತೆಗಳು ಸೋತರು. ಕೃಷ್ಣನ ಕೈಗೆ ಪಾರಿಜಾತ ವೃಕ್ಷ ಬಂತು. ಅದನ್ನು ತೆಗೆದುಕೊಂಡು ಭೂಮಿಗೆ ದ್ವಾರಾವತಿಗೆ ಬಂದರು. ಹರಿತಾಮಧೀಶನರ ದೇವ ಮಂಡಲಂ ದಶಕಂ ವಿಜಿತ್ಯ ಪರಭೀಷಣಂ ಕುರಿತಾಮಿಹ ಪ್ರಿಯತಮಾಂ ನಿಜಶ್ರಿಯಂ ಭಗವಾನುಪೈಕ್ಷತ ಹರಂತಮಪ್ರಿಯಂ ಎನ್ನುವಂಥ ಶ್ಲೋಕ. ಇದನ್ನು ನಾಳೆ ನೋಡುವ. ಹರೇ ವಾಸುದೇವ.